ಅಮ್ಮ ಉರಿ ಉರಿ ಅಮ್ಮ ಅಂತ ಎದುರ್ಕೊಂಡು ಎದ್ ಮಾತ್ರಕ್ಕೆ ಕಿಟ್ಕನ್ಸ್ಬಿಡ್ತ ಮಗಳೇ ಅಂತ ಕೇಳೋಕೆ ಇದು ನಿಮ್ಮಮ್ಮನ್ ಮನೇನ? ಬೇರೆಯವ್ರ ಮನೆಗ್ ಬಂದು ಇದು ನಂದೇ ಮನೆ ಅನ್ನೋರ್ಗೆ ಟ್ರೀಟ್ಮೆಂಟ್ ಹೀಗೆ ಇರುತ್ತೆ. ಏನೇ ನಿನ್ ಉದ್ದೇಶ? ಇಲ್ಲಿ ಏನ್ ಮಾಡ್ಬೇಕು ಅಂತ ಬಂದಿದ್ಯಾ? ಸ್ವಾಭಿಮಾನದ ಹೆಸರು ಹೇಳ್ಕೊಂಡು ನನ್ನನ್ನು ರೊಚ್ಚಿಗೆಬ್ಬಿಸಿ ನಾನ್ ನಿನ್ ವಿರುದ್ಧ ತಿರುಗ್ ಬೀಳೋ ತರ ಮಾಡ್ಕೊಂಡು ಈಗ ನೀನ್ ಆಟ ನಡೆಸ್ತಿದ್ಯಾ? ಒಟ್ನಲ್ಲಿ ಒಬ್ಬ ಶ್ರೀಮಂತರ ಮನೆ ಸೊಸೆಯಾಗಿ ನಿನ್ ಜೀವನ ಸೆಟಲ್ ಮಾಡ್ಕೊಳೋದು ನಿನ್ ಉದ್ದೇಶ ಆಗಿತ್ತು. ಅದಕ್ಕೆ ಈ ರೀತಿ ಪ್ಲಾನ್ ಮಾಡ್ಕೊಂಡ್ ಬಂದಿದ್ಯಾ? ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ತಿಳ್ಕೊ. ನಿನ್ ಕೊರಳಿಗೆ ನೀನೇ ತಾಳಿ ಕಟ್ಕೊಂಡು ನನ್ನ ಹೆಂಡತಿ ಅಂದ ಮಾತ್ರಕ್ಕೆ ನನ್ನ ಹೆಂಡತಿ ಆಗ್ಬಿಡ್ತೀಯಾ? ಇಷ್ಟಕ್ಕೂ ನಿನಗೆ ಏನೇ ಯೋಗ್ಯತೆ ಇದೆ? ನಿನ್ನೆ ಹಸಿವಿತ್ತು, ನಾಳೆ ಕಾಸಿಲ್ಲ ಅನ್ನೋ ಲೆವೆಲ್ಗೆ ನಿಂತಿರೋಳ್ ನೀನು. ಈ ಮನೆ ಸೊಸೆಯಾಗ ಕಣ್ಸ್ಕಂತೀಯ? ಅದಕ್ ನಾನು ಬಿಟ್ಬಿಡ್ತೀನಾ? ಎಲ್ಲೋ ದೂರ ನಿಂತು ಕೆಣಕಿದ್ದಕ್ಕೆ ನಿನ್ ಕುಟುಂಬನ ಹುಡ್ಕೊಂಬಂದ್ ಕಕ್ಕಾಬಿಕ್ಕಿ ಮಾಡ್ದವನ್ ನಾನು. ಬೀದಿಗೆ ತಂದು ನಿಲ್ಲಿಸ್ದವನ್ ನಾನು. ಸಾಯೋ ತನಕ ನಿನ್ನ ಸತಾಯಿಸ್ತೀನಿ ಅಂತ ಚಾಲೆಂಜ್ ಮಾಡ್ದವನ್ ನಾನು. ಆಗಿರುವಾಗ ನನ್ನ ಕೈಗೆ ಸಿಗೋ ಡಿಸ್ಟೆನ್ಸ್ ಅಲ್ಲಿ ಇರುವಾಗ ನೀನು ಸುಮ್ನೆ ಬಿಟ್ಬಿಡ್ತೀನಾ? ನರಕ ತೋರಿಸ್ತೀನಿ, ನಿತ್ಯ ಬೇಯಿಸ್ತೀನಿ. ಇಲ್ಲಿದ್ದು ಜೀವನ ಮಾಡೋಕ್ಕಿಂತ ಎಲ್ಲೋ ಹೋಗಿ ಸಾಯೋದ್ ಮೇಲು ಅನ್ನೋ ರೀತಿ ಕಾಡ್ತೀನಿ. ಇದೆಲ್ಲ ಬೇಕಾ? ನಿನಗೊಂದ್ ಕೊನೆ ಅವಕಾಶ ಕೊಡ್ತಾ ಇದ್ದೀನಿ, ಓಡೋಗ್ಬಿಡು. ಈ ಮನೆ ಬಿಡು. ಮತ್ತೆ ನನ್ ಕಣ್ಣು ಕಾಣಿಸ್ದಿರೋ ತರ ನಿಮ್ ಫ್ಯಾಮಿಲಿನ ಪ್ಯಾಕ್ ಮಾಡ್ಕೊಂಡು ನನಗೆ ನಿಮ್ ಹತ್ರ ಮಾತಾಡೋದಿತ್ತು. ಮತ್ತದೇ ಮಾತುಕತೆಗಳು ಬೇಕಾಗಿಲ್ಲ. ಆಡೋ ಮಾತುಗಳನ್ನ ನೀವು ನಿಮಗ್ ಹೇಗ್ ತೋಚಿದ್ಯೋ ಹಾಗೆ ಮುಗಿಸಿದೀರಾ ಅಷ್ಟೆ. ದಯವಿಟ್ಟು ನನ್ನ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳಿ. ಈ ಮನೆಯಲ್ಲಿ ಒಂದು ಅನ್ಯಾಯ ನಡೀತಾ ಇದೆ. ಆ ಅನ್ಯಾಯ ನಿಮ್ ಒಳ್ಳೆ ಮನ್ಸನ್ನ ಬಡಿಸ್ಕೊಂಡು ನಮ್ಮೆಲ್ರಿಗೂ ಹಾಳು ಮಾಡ್ತಿದೆ. ಹೌದು ರೀ, ನೀವೇನೋ ಒಳ್ಳೆ ಮನ್ಸಿಂದ ಮಾನವೀಯತೆಯಿಂದ ಗೀತಾನೇ ಈ ಮನೆ ಸೊಸೆ ಅಂತ ಒಪ್ಕೊಂಡಿದ್ದೀರಾ. ಆದ್ರೆ ಅವಳು ಎಂಥ ನಾಟಕ ಆಡಿದಾಳೆ ಅಂತ ನಿಮಗೆ ಗೊತ್ತಾ? ಸತ್ಯ ನಮ್ಮೆಲ್ಲರೂ ಕಂಡು ಮುಂದೆ ಕಂಡಿದೆ ಅಂತಂದ್ಮೇಲೆ ಅದು ನಾಟಕ ಆಗೋದಕ್ಕೆ ಹೇಗೆ ಸಾಧ್ಯ? ಆಗಿದೆ. ಗೀತಾ ನೀವ್ ಅಂದ್ಕೊಂಡಷ್ಟು ಒಳ್ಳೆಯವಳಲ್ಲ. ಅವಳ ಉದ್ದೇಶ ಬೇರೆ ಏನೋ ಇದೆ. ನಿಮ್ಗೊಂದು ವಿಷಯ ಗೊತ್ತಾ? ವಿಜಯ್ ಗೀತಾ ಕೊರಳಿಗೆ ತಾಳಿನೇ ಕಟ್ಟಿಲ್ಲ. ಅದನ್ನ ಅವಳೇ ತನ್ನ ಕೊರಳಿಗೆ ತಾನೇ ಕಟ್ಕೊಂಡು ವಿಜಯ್ ಕಟ್ಟಿದಾನೆ ಅಂತ ಸುಳ್ಳು ಹೇಳಿದಾಳೆ. ಬೊಗಳೆ ಬಿಟ್ಟು ಈ ಮನೆ ಸೊಸೆ ಆಗಿದ್ದಾಳೆ. ಯೋಚನೆ ಮಾಡಿ, ಸುಳ್ಳು ಹೇಳೋಳು ಈ ಮನೆ ಸೊಸೆ ಆಗ್ಬೇಕಾ? ಅನ್ಯಾಯ ಮಾಡೋಳು ನಮ್ ವಿಜಯ್ ಅರ್ಧಾಂಗಿ ಆಗ್ಬೇಕಾ? ಮೋಸ ಮಾಡೋಳು ಈ ಮನೆ ದೀಪ ಹಚ್ಚಬೇಕಾ ಹೇಳಿ? ಒಂದ್ ನಿಮಿಷ, ಈ ವಿಷಯ ನಿನ್ ಯಾರು ಹೇಳಿದ್ರು? ವಿಜಯ್, ನಮ್ ವಿಜಯ್ ಹೇಳ್ದ. ಈಗ ನಿಮಗ್ ಸತ್ಯ ಗೊತ್ತಾಯ್ತಲ್ಲ, ಈಗ ನೀವ್ ಇದಕ್ಕೇನ್ ಹೇಳ್ತೀರಾ? ನನ್ನ ಮಗ ವಿಜಯ್ ಮಾತಿಗಿಂತ ಆ ಹುಡುಗಿ ಗೀತಾ ಮಾತಿನ ಮೇಲೆ ನನಗೆ ನಂಬಿಕೆ ಜಾಸ್ತಿ ಬಾ. ಬಾನು, ನಾನು ನಾಳೆ ಬೆಳಿಗ್ಗೆ ಫಸ್ಟ್ ಫ್ಲೈಟ್ಗೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಬರೋದು ಇನ್ನೊಂದು ವಾರ ಆಗುತ್ತೆ. ದಯವಿಟ್ಟು ಮತ್ತೆ ಯಾವ ಅವಾಂತರಗಳನ್ನು ತಂದಿಡಬೇಡಿ. ಮಲ್ಕೋ. ಗುಡ್ ನೈಟ್.
ಊರ್ ಬಿಡು, ಇಲ್ಲ ಅಂದ್ರೆ ನಿನ್ನನ್ನೇ ನೀನ್ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಿಲ್ಲ, ಇನ್ನು ನನ್ನನ್ ಕಂಟ್ರೋಲ್ ಮಾಡ್ತೀಯಾ? ಏಯ್ ಏನಂದೆ? ನೀನ್ ಅಂದ ಒಂದೊಂದ್ ಮಾತುಗಳಿಗೂ ನನ್ನ ಹತ್ರ ಉತ್ತರ ಇದೆ ವಿಜಯ್. ಆದ್ರೆ ಅದನ್ ಕೊಟ್ರೆ ನೀನ್ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಲಿ ಇಲ್ವಲ್ಲ. ಚೆನ್ನಾಗ್ ಕುಡ್ದು ಬಂದಿದ್ಯಾ, ಮಾತು ತೊದ್ಲುತ್ತಿದೆ, ಬಾಡಿ ನಡುಕ್ತಿದೆ, ಸುಮ್ನೆ ಹೋಗ್ ಬಿತ್ಕೋ, ಬೆಳಗ್ಗೆ ಮಾತಾಡ್ತೀನಿ. ಏನೇ ಅಂತಿದ್ಯಾ? ನೆಟ್ಟಗ್ ನಿಂತ್ಕೋ. ಶ್ರೀಮಂತರ ಮನೆ, ನಿಮ್ ಅಪ್ಪನ್ ದುಡ್ಡಲ್ಲಿ ಕುಡ್ದು ತೂರಾಡೋದನ್ ಕಲ್ಸಿರ್ಬೋದು, ಆದ್ರೆ ನನ್ ಸ್ವಾಭಿಮಾನ ನಿಂತ ಜಾಗದಲ್ಲೇ ಬೇರ್ ಬಿಟ್ಟು ಸ್ಟಡಿಯಾಗಿ ನಿಂತ್ಕೊಳ್ಳೋದನ್ನ ಕಲ್ಸಿದೆ. ನನ್ ಯೋಗ್ಯತೆ ಏನನ್ನೋದು ನಿನಗ್ ತುಂಬಾ ಚೆನ್ನಾಗ್ ಗೊತ್ತು. ಅದು ಗೊತ್ತಿಲ್ದೆ ಇರೋದ್ ನಿನ್ಗೆ, ಅದನ್ ತಿಳ್ಸೋಕೆ ನಾನ್ ಬಂದಿರೋದು. ಕೂಗಾಡಿ ಬಾಯಿ ನೋಯಿಸ್ಕೋಬೇಡ. ದೂರ ಇದ್ದಾಗ್ಲೇ ನಿಮ್ ಕುಟುಂಬಕ್ಕೆ ಮೈ ಪರ್ಚ್ಕೊಳ್ಳೋ ಪರಿಸ್ಥಿತಿ ತಂದಿದ್ದೀನಿ ಅಂದ್ಮೇಲೆ ಈಗ ನಿಮ್ ಮನೇಲಿ ಇದ್ದೀನಿ, ಹುಷಾರಾಗಿರ್ಬೇಕಾಗಿರೋದು. ನಿಜ ಹೇಳ್ಬೇಕಂದ್ರೆ ನನಗ್ ನಿನ್ ಭಯ ಕಾಣಿಸ್ತಿದೆ. ಹೆದರ್ಕೋಬೇಡ, ಇವತ್ತೇನು ಆಗೋದಿಲ್ಲ. ಹೋಗಿ ತಾಚಿ ಮಾಡಪ್ಪ. ಏಯ್ ನನ್ನೇ ಅಣಕಿಸ್ತ್ಯ, ನನ್ನೇ ಅಣಕಿಸ್ತ್ಯ. ಕುಡಿದಾದ್ಮೇಲೆ ಏನ್ ಮಾಡ್ತೀಯ ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಂಗೆ. ಮೇಲ್ಗಡೆ ಬಡಿಬೇಕು. ನೀನ್ ಸುಮ್ನೆ ಮಾಮ, ಇವಳ್ದು ಜಾಸ್ತಿ ಆಯ್ತು. ವಿಜಯ್, ನಾನು ಹೇಳ್ತಿರೋದು ಕೇಳು, ನಡಿ. ರೀ, ಕಾಫಿ. ರೀ, ಬೀದಿಗೆ ಮುಖ ತೋರ್ಸಿದ್ರೆ ಎಲ್ಲಿ ಅವಮಾನ ಯಾವ ದಿಕ್ಕಿಂದ ಬರುತ್ತೋ ಅಂತ ಯೋಚನೆ ಮಾಡ್ತಿದ್ರಿ. ಇವತ್ತು ಆರಾಮಾಗಿ ಇಲ್ಲಿ ಬಂದು ಕೂತ್ಕೊಂಡಿದ್ದೀರಾ? ಅಯ್ಯಯ್ಯೋ, ನನ್ಗೆ ಹೊಳಿಲಿಲ್ಲ ಕಡೆ. ಅಭ್ಯಾಸ ಬರ ಅಲ್ವಾ, ದಿನ ಇಲ್ಲೇ ಕೂತ್ಕೊಂಡು ಪೇಪರ್ ಓದ್ತಿದ್ನಲ್ಲ. ನಡಿ ಒಳಗಡೆ ಹೋಗೋಣ. ಶ್ರೀನಿವಾಸ್ ಸರ್, ನಮಸ್ಕಾರ. ಶ್ರೀನಿವಾಸ್ ರಾಯರ್ಗೆ ಗುಡ್ ಮಾರ್ನಿಂಗ್. ಅಯ್ಯೋ, ಇದೇನಿದು ಮೂರ್ತಿ ಸರ್, ಇಷ್ಟು ದಿನ ಏಕವಚನದಲ್ಲಿ ಶ್ರೀನಿವಾಸ ಅಂತಿದ್ರಿ, ಈಗ ನೋಡಿದ್ರೆ ಸರ್ ಅಂತ. ಇದೆಲ್ಲ ಏನ್ ಸರ್? ಮತ್ತೆ ಮಂತ್ರಿಗಳ ಬೀಗರಿಗೆ ಮರ್ಯಾದೆ ಕೊಡದೆ ಇದ್ರೆ ದೇವ್ರು ಮೆಚ್ಕೋತಾನ ಹೇಳಿರಾಯ್ರೆ? ಪೇಪರ್ ಓದ್ದೆ ಎಲ್ಲ ವಿಷಯನೂ ಗೊತ್ತಾಯ್ತು. ನಿಜವಾಗ್ಲು ನೀವು ಅದೃಷ್ಟವಂತರು ಬಿಡಿ. ನಿಮ್ ಮಗಳು ಮಂತ್ರಿಗಳ ಮನೆ ಸೊಸೆ ಆಗಿದ್ದಾಳೆ. ಇನ್ನು ನಿಮ್ಮ ಲೆವೆಲ್ನ ನಾವ್ಯಾರು ಮುಟ್ಟಕ್ಕಾಗಲ್ಲ ಬಿಡಿ. ಅದೃಷ್ಟ ಗುದ್ಕೊಂಡ್ ಬರೋದು ಅಂದ್ರೆ ಇದೇ ನೋಡಿ. ಹೆಣ್ಣು ಹೆತ್ರು ಅವಳ ಕಡೆಯಿಂದ ಲಾಭ ತರೋದಿದೆಯಲ್ಲ, ಇಟ್ಸ್ ರಿಯಲಿ ವಂಡರ್ಫುಲ್. ಶ್ರೀನಿವಾಸರಾಯರೇ, ಲವ್ ಮ್ಯಾರೇಜು ವರದಕ್ಷಿಣೆ ಉಳಿಸ್ಬಿಟ್ರಿ, ಕರೋನಾ ಎಫೆಕ್ಟು ಮದುವೆ ಖರ್ಚು ಉಳಿಸ್ಬಿಟ್ರಿ. ಅದು ಬಿಡಿ, ಮಂತ್ರಿಗಳ ಸಂಬಂಧ ಆದ್ಮೇಲೆ ನಿಮಗೆ ನಯಾ ಪೈಸಾ ಖರ್ಚು ಬೀಳೋದಿಲ್ಲ ಅಲ್ವಾ? ಒಟ್ನಲ್ಲಿ ಹೆಣ್ಣು ಹೆತ್ತು ಲಾಭ ಮಾಡಿರೋ ಅಂದ್ರೆ ನೀವೇ ನೋಡಿ. ಇನ್ನ ಮೇಲೆ ನಿಮ್ಮ ಗ್ರಹಗತಿಗಳೇ ಬದಲಾಗತ್ತೆ ಬಿಡಿ. ನಾನ್ ಮಾತ್ ಕೇಳಿ ಸರ್, ಮಾಡ್ತಿರೋ ಸರ್ಕಾರಿ ಕೆಲಸನೇ ಆದ್ರೂ ಅದಕ್ಕೊಂದು ರಾಜೀನಾಮೆ ಬಿಸಾಕಿ. ಮಂತ್ರಿಗಳ ಬೀಗರು ಅಂದ್ರೆ ಏನು ಸಾಮಾನ್ಯವೇ? ಅವ್ರು ಒಂದೇ ಒಂದು ಮಾತು ಹೇಳಿದ್ರೆ ಸಾಕು, ಯಾವುದೋ ಒಂದು ಕಾಂಟ್ರಾಕ್ಟ್ ಬಂದು ಬೀಳತ್ತೆ.
ಮನೇಲಿ ಕೂತಿದ್ರು ಕಮಿಷನ್ ಅಂತಾನೆ ಲಕ್ಷಗಟ್ಲೆ ಬಂದು ಬೀಳತ್ತೆ. ಎಲ್ಲ ಒಲ್ದು ಬಂದ್ರೆ ನೀವು BP ಶ್ರೀನಿವಾಸ್ ಅನ್ನೋ ಹೆಸರು ಬದಲಾಗಿ ಕಾಂಟ್ರಾಕ್ಟರ್ ಶ್ರೀನಿವಾಸ್ ಅಂತ ಹೆಸರು ಬದಲಾಯಿಸ್ಕೋಬಹುದು ನೋಡಿ. ಮೂರ್ತಿ ಸರ್, ಬನ್ನಿ ಒಳಗೆ ಕೂತ್ಕೊಂಡು ಕಾಫಿ ಕುಡಿತಾ ಮಾತಾಡ್ಬೋದು, ಬನ್ನಿ. ಛೇ 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 ಏನ್ ಶ್ರೀನಿವಾಸ ರಾಯರೇ, ನೀವು ನನ್ನ ಸರ್ ಅಂತ ಕರೆಯೋದೆ, ಮೂರ್ತಿ ಅನ್ನಿ ಸಾಕು. ಅಯ್ಯೋ, ಅದು ಅಲ್ಲದೆ ನಿಮ್ಮಂತವ್ರ ಮುಂದೆ ನಮ್ಮಂತ ಸಾಮಾನ್ಯ ಜನರು ಕೂರಕ್ಕಾಗತ್ತಾ? ಒಟ್ಟಿನಲ್ಲಿ ಈಗ ನಿಮಗೆ ಎತ್ತರಕ್ಕೆ ಬೆಳೆಯೋ ಅವಕಾಶ ಸಿಕ್ಕಿದೆ ನೋಡಿ, ಇದನ್ನೇ ಬಳಸ್ಕೊಂಡು ರಾಜಕೀಯಕ್ಕೂ ಕಾಲಿಟ್ಬಿಡಿ. ಏನೋ ನಿಮ್ಮಿಂದ, ನಿಮ್ಮ ಮಗಳ ಗೀತನಿಂದ ನಮ್ಮ ಬೀದಿಗೆ ಒಂದು ಮರ್ಯಾದೆ ಬಂತು ಬಿಡಿ. ಇನ್ಮೇಲೆ ಈ ಬೀದಿ ದೇವ್ರ ಬೀದಿ ಅನ್ನೋದಕ್ಕಿಂತ ಮಂತ್ರಿಗಳ ಬೀಗರ ಬೀದಿ ಅಂತ ಆಗತ್ತೆ ನೋಡಿ. ಬರ್ತೀನಿ ರಾಯ್ರೆ. ಅಮ್ಮ ಬರ್ತೀನಮ್ಮ, ನಾನು ಮರಿಬೇಡಿ.